ಬೇಡ್ಕೊಳ್ಳೋದು ಏನಪ್ಪ ಅಂತ ಅಂದರೆ, ಬೇರೆ ಯಾವುದ್ಯಾವುದನ್ನು ಎಡಗೈಲಿ ಕಾಫಿ ಕುಡ್ದ ಬಲ್ಗೈಲಿ ಟೀ ಇಟ್ಕೊಂಡಿದ್ದ ಇದು ಆ ಥರದ್ದು ಎಲ್ಲ ಬಿಟ್ಬಿಟ್ಟು ತೋರಿಸಿಲ್ಲ ಫಸ್ಟ್ ಡೇ ಅಲ್ಲ ಹೇಳ್ತಾರೆ, ಆ ಥರದ್ದೆಲ್ಲ ಬಿಟ್ಟು ನ್ಯೂಸ್ ಫಸ್ಟ್ ಅವರು ನಮಗೆ ಇನಿಷಿಯಲಿಂದ ತುಂಬ ಸಪೋರ್ಟ್ ಮಾಡಿದ್ದಾರೆ. ಕಾಂತಣ ಇಲ್ಲ ಅಂದರೆ ಸ್ಟೂಡೆಂಟ್ ಯೂನಿಯನ್ ಇವತ್ತು ಏನೂ ಆಗ್ತಿರ್ಲಿಲ್ಲ. ಇವತ್ತು ಎಲ್ಲ ಗೆಲುವು ನಮ್ಮೆಲ್ಲರ ಸಪೋರ್ಟ್ಗಿಂತ ಅವರ ಪ್ರೋತ್ಸಾಹ ಜಾಸ್ತಿ ಇತ್ತು ನಮಗೆ. ಇವತ್ತು ಅದರಿಂದನೇ ಎಲ್ಲ ಇದಾಗಿದ್ದು. ತೇಜಸ್ ಅವರೇ, ನೀವು ಫಸ್ಟ್ ಡೇ ನನ್ನ ಕೇಳ್ಕೊಂಡ ದಿನದಿಂದಲೂ ಕೂಡ ನಾನು ಟೆಲಿಕಾಸ್ಟ್ ಮಾಡಿದ್ದೆ. ಈಗ ಏನು ಹೇಳ್ತಾರೆ ಮೇಡಮ್? ಇದು ನನ್ನ ಗೆಲುವು, ನಮ್ಮ ಗೆಲುವು, ಕನ್ನಡದ ಗೆಲುವು, ಕರ್ನಾಟಕದ ಗೆಲುವು. ಏನಕ್ಕೆ ಅಂದರೆ ಇದು ಕೇವಲ ಎಕ್ಸಾಮಿನ ವಿಚಾರ ಮಾತ್ರ ಅಲ್ಲ, ಭಾಷೆ ಮೇಲೆ ಆಗ್ತಿದ್ದಂಥ ದೌರ್ಜನ್ಯ ಕೂಡ ಇದರಿಂದ ಏನು ಇಲ್ಲಿಂದ ನಿಲ್ಲಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಮತ್ತೆ ಈಗಾಗಲೇ ನಾವು ಮರುಪರೀಕ್ಷೆ ಆಗಿದೆಯಲ್ಲ, ಇದೊಂದೇ ಕೊನೆ ಅಲ್ಲ. ಏನಕ್ಕೆ ಅಂದರೆ ನಮ್ಮ ಬೇಡಿಕೆಗಳು ತುಂಬ ಇದೆ. ಮುಂದೆ ಯಾವತ್ತಾದ್ರೂ KPSC ಮತ್ತೊಂದು ಎಕ್ಸಾಮನ್ನು ಕಂಡಕ್ಟ್ ಮಾಡುತ್ತೆ ಅಂದರೆ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಕಂಡಕ್ಟ್ ಮಾಡಬೇಕು, ಕನ್ನಡಿಗರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಕಂಡಕ್ಟ್ ಮಾಡಬೇಕು. ಥ್ಯಾಂಕ್ ಯು ಮೇಡಮ್, ನಿಮ್ಮ ಮೊದಲಿಂದಲೂ ಕೂಡ ನಮ್ಮ ಜೊತೆ ನಿಂತಿದ್ರಿ. ನಮ್ಮೆಲ್ಲ ಬೇಡಿಕೆಗಳು ಕೂಡ ನನಗೆ ಕಾಂತ್ ಕುಮಾರ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮ್ಯಾಮ್. ಯಾಕಂದ್ರೆ ಅವರು ಶ್ರಮ ತುಂಬಾ ಪಟ್ಟಿದ್ದಾರೆ, ಅವರೆಲ್ಲ ಇದಕ್ಕೆ ಇದು ಕಾರಣ. ನಾವು ನಿನ್ನೆಯಿಂದ ಒಂದು ತಿಂಗಳಿಂದ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ ಕಾಂತ್ ಕುಮಾರ್ ಸರ್ ಜೊತೆ ಸೇರ್ಕೊಂಡು. ವಿವಿಧ ಡಿಸ್ಟಿಕ್ ಇಂದ 20,000 ಲೆಟರ್ಗಳನ್ನ ತಂದು ನಾವು ಇವತ್ತಿನ ದಿನ ಇಲ್ಲಿ ಪ್ರೊಟೆಸ್ಟ್ ಮಾಡಿದೀವಿ. ವಿತ್ ರಕ್ತದಲ್ಲಿ ಬರ್ದಿರೋ ಲೆಟರ್ಗಳಿದೆ ನಮ್ಮ ಜೊತೆ. ಹಾಗಾಗಿ ಅದನ್ನ ಕಡೆಗಣಿಸಿ ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಮಗೆ ಒಂದು ನ್ಯಾಯ ಒದಗಿಸಿದೆ ಅನ್ನೋದ್ರಲ್ಲಿ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ KPSC ಜೊತೆಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.